ಜಿಲ್ಲೆ ಮಾಲೂರು ತಾಲೂಕಿನ ಮಾರಸಂದ್ರ ಗ್ರಾಮದ ಮಂಜುನಾಥ್ ಇವರಿಗೆ ಕಣ್ಣು ಕಾಣುವುದಿಲ್ಲ. ಈ ಥರ ನಾವು ಹೇಳಬಾರದು, ಆದರೆ ಇವರ ಬಗ್ಗೆ ಹೇಳಲೇಬೇಕು. ಇವರು ಚಿಕ್ಕಂದಿನಿಂದ ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸುತ್ತಾ ಹಾಗೂ ಕಲಾಲೋಕದಲ್ಲಿ ಕಲಾಪ್ರೇಮಿಯಾಗಿ ಒಳ್ಳೆ ಕಲಾವಿದರಾಗಿ ಪೌರಾಣಿಕ ನಾಟಕಗಳಲ್ಲಿ ಅಭಿನಯಿಸುತ್ತಾ ನಮ್ಮ ಕಲಾವಿದರಾದ ಮಾರಸಂದ್ರ ಮಂಜುನಾಥ್ ರವರು ಹಲವು ರಾಜ್ಯ ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಇವರಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ಬಂದಿರುವ ದೊಮ್ಮಲೂರು ಗುರುಪ್ರಸಾದ್ ಅವರಿಗೆ ಅಭಿನಂದನೆಗಳು. ಇಂತಹ ಕಲಾವಿದರನ್ನು ಬೆಳೆಸುತ್ತಿರುವ ಗುರುಪ್ರಸಾದ್ ರವರಿಗೆ ಧನ್ಯವಾದಗಳು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ, ಮಾಲೂರು. ಅರ್ಚನಾ. ಪಾಂಡವರೇನು ಅನ್ಯರೇ? ಪಾಂಡವರು ನಿಮ್ಮ ಚಿಕ್ಕಪ್ಪನ ಮಕ್ಕಳಲ್ಲವೇ? ನಿಮ್ಮಲ್ಲಿ ವೈರತ್ವವು ಸರಿಯಿಲ್ಲ. ಪಾಂಡವರ ಮೇಲಿನ ಹಕ್ಕನ್ನು ಒಪ್ಪಿಕೊಳ್ಳದಿದ್ದರೂ ಹೋಗಲಿ, ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು. ಇದೇ ನನ್ನ ಅಭಿಮತ. ನಮ್ಮ ಮಂಜುನಾಥ್ ಸರ್ ಒಳ್ಳೆ ಕಲಾವಿದರು ಅಂತ ಕೇಳ್ಕೊಟ್ರಿ. ಎಲ್ಲ ಕಡೆ ಒಳ್ಳೆ ನಾಟಕಗಳಲ್ಲಿ ಇದರಲ್ಲೆಲ್ಲ ಒಳ್ಳೆ ಪಾತ್ರಧಾರಿಗಳಿದ್ದಾವು. ಹಾಗಾಗಿ ತಮ್ಮನ್ನು ಮಾತಾಡ್ಸೋಣ ಅಂತ ಬಂದ್ವಿ. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಸರ್ ನಮಸ್ತೆ, ನಮ್ಮ ಹೆಸರು ಮಂಜುನಾಥ್ ಮಾರ್ಸಂದ್ರ ಅಂತ. ನನಗೆ 2023ರಲ್ಲಿ ಒಂದು ಅವಕಾಶ ಸಿಕ್ತು ಭೀಷ್ಮ ಪಾತ್ರ ಮಾಡೋದಕ್ಕೆ ಕುರುಕ್ಷೇತ್ರ ನಾಟಕದಲ್ಲಿ. ಮೊಟ್ಟ ಮೊದಲಿಗೆ ಮಾರ್ಸಂದ್ರದಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟವರು ಶಿವಾನಂದ ಮಾಸ್ಟ್ರು ಹಾಗೂ ರಾಮಕೃಷ್ಣಪ್ಪ ಮಾಸ್ಟ್ರು, ಮತ್ತು ನಾಟಕ ಸಂಗೀತ ನಿರ್ದೇಶಕರಾದಂಥ NM ಲಕ್ಷ್ಮಣ್ ಸರ್ ಅವರು ನನಗೆ ಉತ್ತೇಜನ ಕೊಟ್ಟು ಈ ಒಂದು ಪಾತ್ರವನ್ನು ಅಭಿನಯಿಸಲು ಅವಕಾಶ ಕೊಟ್ಟರು. ಅಂದಿನಿಂದ ನಾನು ಸುಮಾರು ಒಂದು 7-8 ನಾಟಕ ಅಭಿನಯಿಸಿದ್ದೀನಿ. ಎಲ್ಲೋದ್ರೂ ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಸರ್ ಜನರು. ಎಷ್ಟು ವರ್ಷದಿಂದ ಈ ಕಲಾ ಸರ್ ನಾನು ಶಾಲಾ ಕಾಲೇಜು ಮಟ್ಟದಲ್ಲಿ ಗಾಯನ ಸ್ಪರ್ಧೆಗಳಲ್ಲಿ ಅನೇಕ ಬಹುಮಾನಗಳನ್ನು ಪಡೆದಿರ್ತೇನೆ. ಮತ್ತು ಹ್ಯಾಂಡಿಕ್ಯಾಪ್ಟು ಕ್ಷೇತ್ರದಲ್ಲಿ ಜಿಲ್ಲಾ ಮಟ್ಟದಲ್ಲಿ ವಿಶ್ವವಿಕಲಚೇತನ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ಗಾಯನ ಸ್ಪರ್ಧೆ ಮತ್ತು ಕ್ರೀಡಾಕೂಟಗಳಲ್ಲೂ ಸಹ ಪ್ರಥಮ ಬಹುಮಾನಗಳನ್ನು ಪಡ್ಕೊಂಡು ಬರ್ತಾ ಇದ್ದೇನೆ ಪ್ರತಿ ವರ್ಷ. ಅದರಂತೆ ನಾನು ಇದೇ ರೀತಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ ಸರ್. ರಾಜ್ಯ ಮಟ್ಟದಲ್ಲಿ ಸರ್ ರಾಜ್ಯ ಮಟ್ಟದಲ್ಲಿ ಅಂದರೆ ಇದುವರೆಗೂ ಹೋಗಲಿಲ್ಲ. ನೆಕ್ಸ್ಟ್ ಮುಂದುವರ್ಸ್ಬೇಕಂತ ಅನ್ಕೊಂಡು. ಹೌದು ಸರ್, ಹೌದೌದು ಸರ್. ಈಗ ಎಷ್ಟು ನಾಟಕಗಳಲ್ಲಿ ತಾವು ಪಾತ್ರಧಾರಿ ಮಾಡಿದ್ದೀರಿ ಸರ್? ಒಂದು 8 ನಾಟಕ ಪಾತ್ರಧಾರಿ ಸರ್. ಯಾವ್ದಾವ್ದ್ರಲ್ಲಿ? ಸರ್ ಭೀಷ್ಮ ಪಾತ್ರನೇ ಮಾಡಿರೋದು ಕುರುಕ್ಷೇತ್ರ ನಾಟಕದಲ್ಲಿ. ಒಂದು ಮಾರ್ಸಂದ್ರದಲ್ಲಿ 2, ಚಿಕ್ಕತಿರ್ತಿಯಲ್ಲಿ 3, ಮತ್ತು ತಿಂಡ್ಲು ಅಲ್ಲಿ 1, ಮಾಲೂರಲ್ಲಿ 1, ಮತ್ತು ಚಿಕ್ಕತಿರ್ತಿಯಲ್ಲಿ ಮೊನ್ನೆ ಒಂದು ಅವಕಾಶ ಸಿಕ್ತು ಸರ್.
ನಿಮ್ಮ ಫ್ಯಾಮಿಲಿಯಲ್ಲಿ ಕಲಾವಿದರು ಸರ್ ನಮ್ಮ ಕಲಾವಿದರಂದ್ರೆ ನಮ್ಮ ತಂದೆಯವರು ಇದ್ರು ಸಂಗೀತಗಾರರು, ಮತ್ತೆ ನಮ್ಮ ತಾತ ಅವರು ಡ್ರಾಮಾ ಮಾಸ್ಟರ್ ಆಗಿದ್ರು ಸರ್. ಅವರು ಇದು ಕುರುಕ್ಷೇತ್ರ ನಾಟಕದಲ್ಲಿ ದುರ್ಯೋಧನ ಪಾತ್ರ ಮಾಡ್ತಾ ಇದ್ರು. ಹಾಗಾಗಿ ಅವರ ಅಭಿನಯದಲ್ಲಿ ನನಗೂ ಒಂದು ಅವಕಾಶ ಸಿಕ್ತು ಸರ್. ಈಗ ಉಳಿಸ್ಕೊಂಡ್ ಬರ್ತಾ ಇದೀರಿ ಹಿರಿಯರು. ಹೌದೌದು ಸರ್. ಆ? ಹೌದು ಸರ್. ತಾತ ಅಪ್ಪ ಇವ್ ಕಾಲದಿಂದ ಹೌದು. ನೀವು ಒಂದು ಈ ಕಲಾ ಇದನ್ನ ಅಭಿಮಾನ ಇದೆ, ಅಭಿಮಾನ ಚೆನ್ನಾಗಿದೆ, ಒಳ್ಳೆ ಕಲಾವಿದರು, ಹೌದು ಸರ್. ಅದನ್ನಾಗೆ ಉಳಿಸ್ಕೊಂಡ್ ಬರ್ತಿದ್ದೀರಿ. ಹೌದು ಸರ್. ಹೀಗೆ ಮುಂದುವರಿಸ್ತೀರಾ ಇಲ್ಲ? ಇಲ್ಲ ಸರ್, ಮುಂದುವರ್ಸ್ಕೊಂಡು ಹೋಗ್ತೇನೆ ಸರ್. ಒಂದು ಅವಕಾಶ ಸಿಕ್ಕಿದಾಗ ಹಾ. ಸದುಪಯೋಗ ಮಾಡ್ಕೊಬೇಕಂದ್ರೆ ನಮ್ಮ ಕರ್ತವ್ಯ ಸರ್ ಅದು. ಹಾಗಾಗಿ ಮುಂದುವರ್ಸ್ಕೊಂಡು ಹೋಗ್ತೀನಿ ಸರ್. ಬೇರೆ ಏನಾದ್ರು ಹೇಳ್ತೀರಾ ನಮ್ಮ